ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಾಯ್ ಹಲೋ ನಮಸ್ತೆ. ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆ ಏನು ಅಂತ ಕುತೂಹಲದಿಂದ ಕಾಯ್ತಿದ್ದೀರಾ. ಇವತ್ತಿನ ಸಂಚಿಕೆಯಲ್ಲಿ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಸಿಂಪಲ್ ಆಗೈತೆ, ಏನು ತೊಂದರೆ ಇಲ್ಲ. ಬ್ರೋಕಿಲ್ ಯಾವ ರೀತಿ ಇತ್ತೋ ಇದು ಕೂಡ ಅದೇ ರೀತಿಯಾಗಿ ಸ್ವಲ್ಪ ಆಕ್ಸೆಸಿಬಲ್ ಆಗಿದೆ ಅಂತಲೇ ಅನ್ಬೋದು. ಅಡ್ವರ್ಟೈಸ್ ಬರುತ್ತೆ, ಯೋಚನೆ ಮಾಡೋಕ್ಕೋಗ್ಬಿಡಿ. ಅಡ್ವರ್ಟೈಸ್ ಕ್ಲೋಸ್ ಮಾಡೋದಾಗೆ ಅಂತ ಎಲ್ಲ ತಿಳ್ಕೊಳ್ಳೋಣ. ನೆಕ್ಸ್ಟ್, ಇನ್ನು ಯಾರು ಕನ್ನಡ ತಂತ್ರಾಂಶ ವಾಟ್ಸಪ್ ಗ್ರೂಪ್ ಹಾಗೆ ಟೆಲಿಗ್ರಾಮ್ಗೆ ಸಬ್ಸ್ಕ್ರೈಬ್ ಜಾಯಿನ್ ಆಗಿಲ್ವೋ ಆಗ್ಬಿಡಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಬನ್ನಿ. ಫಸ್ಟ್ ಹೇಳ್ತೀನಿ, ಇದರಲ್ಲಿ ಯಾವ ಟ್ಯಾಬ್ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋದರೆ ಲೇಟ್ ಆಗುತ್ತೆ. ಬ್ರೋಚಿಲ್ಲಲ್ಲೇನೇನಿತ್ತೋ ಇದರಲ್ಲೂ ಕೂಡ ಇದೆ. ಫಸ್ಟು ಮಸ್ತ್ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ, ನೀವು ಎಕ್ಸ್ಪ್ಲೋರ್ ಮಾಡಿ ನೋಡಿ. ಮಸ್ತ್ ಅಂತ ಹೇಳ್ತು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಎಸ್, ಓಪನ್ ಆಯಿತು. ಸರ್ಚ್ ಟೆಂಪ್ಲೇಟ್ ಅಂತ ಇದೆ, ನೀವು ಸರ್ಚ್ ಮಾಡ್ಕೋಬೋದು. ನನಗೇನು ಬೇಡ. ಈಗ ರೈಟಿಗೆ ಸ್ವೈಪ್ ಮಾಡ್ತಾಯಿದ್ದೀನಿ. ಇದರಲ್ಲೇನು ಸೆಟ್ಟಿಂಗ್ ಮಾಡುವಂಥದ್ದು ಏನೂ ಇಲ್ಲ. ಮತ್ತೆ ರೈಟಿಗೆ ಫಾರ್ ಯು ಅಂತ ಇದೆ, ಏನು ಬೇಡ. ನ್ಯೂ, ಇದರಲ್ಲಿ ಇವಾಗ ಏನು ಅಪ್ಲೋಡ್ ಆಗಿದೆ ಸಾಂಗ್ಸು ಅವಿದೆ. ಲವ್, ಬರ್ತ್ಡೇ, ಆ್ಯನಿವರ್ಸರಿ, ಫ್ಯಾಮಿಲಿ, ಸ್ಯಾಡ್, ಫ್ರೆಂಡ್ಸ್, ಆಟಿಟ್ಯೂಡ್, ರೀಲ್ಸ್, ಗಾಡ್, ನೇಚರ್, ಫನಿ, AI ಮ್ಯಾಜಿಕ್. ಇಷ್ಟೆಲ್ಲ ಇದೆ. ಇವೆಲ್ಲ ಏನು ಅಂತ ಅಂದರೆ, ನಿಮ್ಮ ಹತ್ರ ಯಾವ ಥರ ಫೋಟೋ ಇದೆಯಾ ಅಂದರೆ, ಫನಿ ಫೋಟೋ ಇದ್ದರೆ ಫನಿ ಟ್ಯಾಬ್ ಒಳಗೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸಾಂಗ್ಸ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ನನ್ನ ಹತ್ರ ಗಾಡ್ ಫೋಟೋ ಇದೆ, ಅದಕ್ಕೆ ನಾನು ಗಾಡ್ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಎಸ್, ಇಲ್ಲಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಎಸ್, ಈ ಫೋಲ್ಡರ್ ಓಪನ್ ಆಯಿತು. ಇದರೊಳಗಡೆ ಸಾಂಗ್ಸ್ ಎಲ್ಲ ಇದ್ದಾವೆ. ಅಂದರೆ ನಾವು ಯಾವ ಸಾಂಗಿಗೆ ಬೇಕೋ ಒಂದು ಇಮೇಜ್ನ ಹಾಕಿ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೋದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಸ್ಟೇಟಸ್ ಎಲ್ಲಿ ಬೇಕಾದರೂ ಹಾಕೋಬೋದು. ಗಾಡ್ ಸ್ಟೇಟಸ್ ಬೇಡ, ಹಾಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ರೈಟಿಗೆ ಸ್ವೈಪ್ ಮಾಡ್ತಿದ್ದೀನಿ. ನಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ರೈಟಿಗೆ ಸ್ವೈಪ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಯಾವ ದೇವ್ರದ್ದು ಫೋಟೋ ಹಾಕ್ತೀರಾ, ರಾಮ ದೇವರಿದೆಯಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬರೀ ರಾಮ ದೇವ್ರಿಗೆ ಸಂಬಂಧಪಟ್ಟ ಸಾಂಗ್ಸ್ಗಳಿರ್ತವೆ. ಮಹಾದೇವ್, ಶಿವ ಸಾಂಗ್ಸ್ ಇದ್ದಾವೆ. ಕೃಷ್ಣ ಇದೆ, ನನ್ನ ಹತ್ರ ಕೃಷ್ಣಂದಿದೆ, ಅದಕ್ಕೆ ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಎಸ್, ಕ್ಲಿಕ್ ಮಾಡಿದೆ. ಇಲ್ಲಿ ಸಾಂಗ್ಸ್ಗಳು ಬರ್ತವೆ. ಇವಾಗ ಸ್ಟಾರ್ಟ್ ಎಡಿಟಿಂಗ್ ಯಾವ ರೀತಿ ಅಂತ ನೋಡ್ಕೊಳ್ಳಿ. ನಾನು ಕ್ಲಿಯರಾಗಿ ಹೇಳ್ತೀನಿ, ಒಂದು ಸರಿ ಹೇಳಿದ್ರೆ ಸಾಕು, ನೀವು ಅರ್ಥ ಮಾಡ್ಕೋಬೇಕು. ಬೇಡ, ಇದು ಜೈ ಶ್ರೀ ಕೃಷ್ಣ. ಎಸ್, ಇಲ್ಲಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಹರೇ ಕೃಷ್ಣ ಫೋಲ್ಡೆಡ್ ಡ್ಯಾನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ. ಈಗ ಸಾಂಗ್ ಪ್ಲೇ ಆಗ್ತಿದೆ, ಆದರೆ ನಾನು ಸೌಂಡ್ ಇಟ್ಟಿಲ್ಲ, ಅದಕ್ಕೆ. ಇವಾಗ ಏನೇನಿದೆ ಅಂತ ನೋಡೋಣ. ಇಲ್ಲಿ ಕ್ಲೋಸ್ ಇದೆ, ರೈಟಿಗೆ ಸ್ವೈಪ್ ಮಾಡ್ಕೊತಿದ್ದೀನಿ. ಓಕೆ, ಲೈಕ್ ಕೊಡ್ಬೋದು ಈ ವಿಡಿಯೋಗೆ. ಓಕೆ, ಶೇರ್ ಮಾಡ್ಬೋದು. ಮೇಕ್ ವಿಡಿಯೋ ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ. ಎಸ್, ಮೇಕ್ ವಿಡಿಯೋ ಅನ್ನುವಂಥದ್ದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್, ಟೆಂಪ್ಲೇಟ್ ಲೋಡ್ ಆಗ್ತಿದೆ. ಎಸ್, ಲೋಡ್ ಆಯಿತು. ನೆಕ್ಸ್ಟ್
ಆಲ್ ಫೋಟೋ ಅಂತ ಇದೆ. ಎಸ್, ಇಲ್ಲಿ ಫೋಟೋ ಬಂತು. ಇವಾಗ ನಿಮಗೆ ಡೌಟ್ ಕ್ರಿಯೇಟ್ ಆಗಿರ್ಬೋದು, ಯಾವ ರೀತಿ ಗುರು ಇದನ್ನು ಎಡಿಟ್ ಮಾಡೋದು ಅಂತ. ನೀವು ಆಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಫೋಟೋ ಯಾವ್ಯಾವ ಫೈಲಲ್ಲಿದೆ ಅಂತ ತೋರಿಸುತ್ತೆ. ಅಂದರೆ ನೀವು ಕ್ಯಾಮ್ರಾದಲ್ಲಿ ಇಟ್ಟಿರ್ತೀರೋ ಅಥವಾ ಗ್ಯಾಲರಿ, ಅಂದರೆ ನಿಮ್ಮ ನೇಮ್ ಕೊಟ್ಟು ಸೇವ್ ಮಾಡಿರ್ತೀರಲ್ಲ ಅದನ್ನು ತೋರಿಸುತ್ತೆ ಇಲ್ಲಿ. ಎಸ್, ಬೇಡ. ಎಸ್, ಗಾಡ್ ಸ್ಟ್ಯಾಚ್ಯೂ ಅನ್ನುವಂಥದ್ದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ಫೋಲ್ಡರ್ ಒಳಗೆ ಹೋಗಿ ಫೋಟೋ ಸೆಲೆಕ್ಟ್ ಮಾಡೋದು ಒಂದು ಸ್ವಲ್ಪ ರಿಸ್ಕ್ ಇದೆ, ಆದರೆ ಯಾವ ರೀತಿ ಅಂತ ಐಡಿಯಾ ಇದ್ದರೆ ಈಸಿಯಾಗಿ ಮಾಡ್ಬೋದು. ಇದೇ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು. ನೋಡಿ, ಐ ಎಮ್ ಜಿ ಅಂತ ಹೇಳಲ್ಲ ಇಲ್ಲಿ, ಇಮೇಜ್ ಅಂತ ಹೇಳಲ್ಲ. ಯಾವ ರೀತಿ ಹೇಳುತ್ತೆ ಗುರು ಅಂತ ಅಂತೀರಾ? ರೈಟಿಗೆ ಸ್ವೈಪ್ ಮಾಡಿ. ನೋಡಿ, ಇಲ್ಲಿ ಪ್ಲೀಸ್ ಸೆಲೆಕ್ಟೆಡ್ 1 ಫೋಟೋ 0/1 ಅಂತ ಇದೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಒಂದು ಸಾಂಗ್ ಕ್ಲಿಕ್ ಮಾಡಿದ ಮೇಲೆ ಮೇಕ್ ವಿಡಿಯೋ ಕೊಟ್ಟು ಆಲ್ ಫೋಟೋ ಸೆಲೆಕ್ಟ್ ಮಾಡಿ ಆಮೇಲಿಂದ ರೈಟಿಗೆ ಸ್ವೈಪ್ ಮಾಡ್ಕೊಂಬಂದರೆ ಈ ರೀತಿ ಹೇಳುತ್ತೆ ನೋಡಿ. ಯಾಕಪ್ಪ ಅಂದರೆ ನಿಮಗಲ್ಲಿ ಗೊತ್ತಾಗಬೇಕು ಇದರಲ್ಲಿ ಎಷ್ಟು ಫೋಟೋ ಇದೆ, ಎಷ್ಟು ಫೋಟೋ ಎಡಿಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ತಗೊಳುತ್ತೆ. ಇವಾಗ ನಾನು 1 ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಬೇಡ. ನೋಡಿ ಇಲ್ಲಿ ಈ ಪ್ರಿವ್ಯೂ ಕ್ರಾಪ್ ಅಂತ ಹೇಳ್ತು. ಅದು ರೀಸೆಂಟಾಗಿ ನಾನು ವಿಡಿಯೋ ಮಾಡಿದ್ದು. ಹಾಗೆ ರೈಟಿಗೆ ಸ್ವೈಪ್ ಮಾಡ್ತೀನಿ. ಗ್ಯಾಲರಿ ಅಂತ ಇದೆಯಲ್ಲ, ಅಲ್ಲಿಂದ ಇನ್ನೊಂದು ಸರಿ ರೈಟಿಗೆ ಸ್ವೈಪ್ ಮಾಡಿ. ಎಸ್, ಇಲ್ಲಿದೆ ನೋಡಿ ಈ ಪ್ರಿವ್ಯೂ ಕ್ರಾಪ್. ಸರಿನಾ? ಇಮೇಜ್ ಅಂತ ಹೇಳೋದಿಲ್ಲ, ಅದು ಈ ಪ್ರಿವ್ಯೂ ಕ್ರಾಪ್ ಅಂತ ಹೇಳುತ್ತೆ. ಗ್ಯಾಲರಿ ಅಂತ ಹೇಳಿದ್ಮೇಲೆ ಕ್ಲಿಕ್ ಮಾಡಬೇಕು ಫೋಟೋ ಮೇಲೆ. ಕನ್ಫ್ಯೂಸ್ ಆಗಬೇಡ್ದು ನೀವು ಅದಕ್ಕೆ. ನೋಡಿ, ಗ್ಯಾಲರಿ ಅಂತ ಹೇಳ್ತು. ಮತ್ತೆ ಗ್ಯಾಲರಿ ಅಂತ ಯಾಕೆ ಹೇಳುತ್ತೆ ಅಂದರೆ ಅದನ್ನು ಕೂಡ ಹೇಳ್ತೀನಿ. ಇವಾಗ ನೀವು ಒಂದು ಸರಿ ಎಡಿಟ್ ಮಾಡಿರ್ತೀರ ಫೋಟೋನ, ಅದು ಇಲ್ಲೇ ಬಂದು ಸೇವ್ ಆಗಿರುತ್ತೆ. ಗ್ಯಾಲರಿ ಅಂತ ಹೇಳ್ತಲ್ಲ, ಅಲ್ಲಿ ರೈಟಿಗೆ ಸ್ವೈಪ್ ಮಾಡಿದ್ರೆ ಆವಾಗ ನಿಮ್ಮ ಫೋಲ್ಡರ್ ಫೋಟೋ ಸೆಲೆಕ್ಟ್ ಆಗುತ್ತೆ. ಎಸ್, ಇದೊಂದು ಸೆಲೆಕ್ಟ್ ಮಾಡ್ತಿದ್ದೀನಿ. ಎಸ್, ಫೋಟೋ ಸೆಲೆಕ್ಟ್ ಆಯಿತು. ನೆಕ್ಸ್ಟು ಆಟೋ ಕ್ರಾಪ್ ಮಾಡ್ಬೋದು. ಬೇಡ. ಟಾಪ್ ಗೈಡ್ ಇದೆ. ಬೇಡ. 0.0 ಡಿಗ್ರಿ ಇದೆ, ಇಷ್ಟೇ ಇರಲಿ. ರೀಸೆಟ್ ಮಾಡ್ಬೋದು. ಬೇಡ. ರೊಟೇಟ್. ಬೇಡ. ಇಲ್ಲಿ ಓಕೆ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಎಸ್, ಓಕೆ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟು ರೈಟಿಗೆ ಸ್ವೈಪ್ ಮಾಡೋಣ. ನೋಡಿ, ಇವಾಗ ಇಲ್ಲಿ ಹೇಳುತ್ತೆ, ಹಾಗೆ ರೈಟಿಗೆ ಸ್ವೈಪ್ ಮಾಡೋಣ. ನೋಡಿ, ಪ್ಲೀಸ್ ಸೆಲೆಕ್ಟೆಡ್ 1 ಫೋಟೋ 1/1 ಅಂತ ಹೇಳ್ತಿದೆ. ಕೇಳಿಸ್ಕೊಂಡ್ರ ಕ್ಲಿಯರಾಗಿ? ಇವಾಗ ಇಲ್ಲಿ ಓಕೆ ಅಂತ ಕೊಡ್ತೀನಿ. ಎಸ್, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ವೆಯ್ಟ್ ಮಾಡಿ ಸ್ವಲ್ಪ. ಎಸ್, ಈಗ ವಿಡಿಯೋ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ರೈಟಿಗೆ ಸ್ವೈಪ್ ಮಾಡೋಣ. ಅಡ್ವರ್ಟೈಸ್ ಗುರು. ರೈಟ್. ಕ್ಲೋಸ್ ಬರೋತಕ್ಕ. ಎಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ಅಡ್ವರ್ಟೈಸ್ ಕ್ಲೋಸ್ ಆಯಿತು. ವಿಡಿಯೋ ಕ್ರಿಯೇಟ್ ಆಯಿತು. ಎಸ್, ಓಕೆ ಕೊಟ್ಟಿದ ತಕ್ಷಣ ಯಾಕಪ್ಪ ಅಡ್ವರ್ಟೈಸ್ ಬರುತ್ತೆ ಅಂದರೆ ನಾವು ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ, ಅದಕ್ಕೆ. ರೈಟಿಗೆ ಸ್ವೈಪ್ ಇಡೋದ. ಮತ್ತೆ ರೈಟ್. 480p ಇದೆ, ಹಾಗೆ ಇರಲಿ. ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ವಿಡಿಯೋ ಸೇವ್ ಆಗುತ್ತೆ. ಇವಾಗ ವಾಟರ್ ಮಾರ್ಕ್ ಕ್ಲೋಸ್ ಮಾಡೋಣ. ಹಾಂ, ಇಲ್ಲಿದೆ ನೋಡಿ. ಯಾಕಪ್ಪ ಅಂದರೆ ನಾವು ಒಂದು
ವಿಡಿಯೋನ ಕ್ರಿಯೇಟ್ ಮಾಡಿದ ತಕ್ಷಣ ಅಲ್ಲಿ ಮಸ್ತ್ ಅಂತ ಒಂದು ಟೆಕ್ಸ್ಟ್ ಬಂದಿರುತ್ತೆ, ಅದು ಕ್ಲೋಸ್ ಆಗಬೇಕು. ಅದಕ್ಕೆ ಎಸ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಬ್ರೋಚಿಲ್ಲಲ್ಲಿ ಆಗಿರಲಿಲ್ಲ, ಮೇಲೆ ವಿಡಿಯೋ ಕ್ರಿಯೇಟ್ ಮಾಡಿದ ತಕ್ಷಣ ಬ್ರೋಚಿಲ್ ವಿಡಿಯೋ ಅಂತಲೇ ಬಂದ್ಬಿಡೋದು. ಇವಾಗ ಇದರಲ್ಲಿ ಹಂಗಿಲ್ಲ, ವೆಯ್ಟ್ ಮಾಡಿ, ಪ್ರೊಸೆಸಿಂಗ್ ಆಗ್ತಿದೆ. ಇನ್ನೂ ಹೊಸ ಆ್ಯಪು ಡೆವಲಪ್ ಮಾಡ್ಬೋದು ಅಂದ್ಕೋತೀನಿ. ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ವಾಚ್ ವಿಡಿಯೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಯಾಕಂದರೆ ರಿಮೂವ್ ಆಗಬೇಕಲ್ಲ ಅದಕ್ಕೆ. ಎಸ್ ಕ್ಲಿಕ್ ಮಾಡಿದ್ದೀನಿ. ವೆಯ್ಟ್ ಮಾಡಿ 100% ಆಗೋವರೆಗೂ. 50% button. 4.4. ಇಲ್ಲಿ ಅಡ್ವರ್ಟೈಸ್ ಬಂದಿದೆ. You will be taken to the website after the ad. ಓಕೆ. Add 1 of rewarded 40. No next default. Add 2 of 2. Rewarded 42 seconds. ಹಾಂ ಆಗ್ತಿದೆ, ಆಗುತ್ತೆ ಬೇಗನೆ. Add 2. Rewarded 30 seconds. 30 ಸೆಕೆಂಡ್ ಆಗ. Rewarded 5 seconds. 5 ಸೆಕೆಂಡ್ ಇದೆ. Add. Rewarded 1 second. 1 ಸೆಕೆಂಡ್ ಇದೆ. Add 2 of 2. Reward granted. ಎಸ್ ಗ್ರಾಂಟೆಡ್ ಆಯಿತು. ಕ್ಲೋಸ್ ಕೊಡೋಣ. Mask. ಎಸ್ ಇವಾಗ ರೈಟಿಗೆ ಸ್ವೈಪ್ ಮಾಡೋಣ. 480p. ನೋಡಿ 480p ಇದೇ ಇರಲಿ. ನೆಕ್ಸ್ಟು ಲೆಫ್ಟಿಗೆ ಸ್ವೈಪ್ ಮಾಡೋಣ. Detected. Icon. Back. Button. ನೋಡಿ ಫಸ್ಟ್ ಏನಿತ್ತು, ರಿಮೂವ್ ವಾಟರ್ ಮಾರ್ಕ್ ಅಂತ ಇತ್ತು, ಅದು ಇವಾಗಿಲ್ಲ. 480p. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕೊಡ್ತೀನಿ. Export. But. ಎಸ್ ಎಕ್ಸ್ಪೋರ್ಟ್. ಇದಕ್ಕೂ ಕೂಡ ಅಡ್ವರ್ಟೈಸ್ ಬರ್ಬೋದು. Details percent. ಅಡ್ವರ್ಟೈಸ್ ಏನು ಮಾಡೋಕ್ಕಾಗಲ್ಲ. ಪರ್ಚೇಸ್ ಮಾಡಿದ್ರೆ Install. Install. Skip video. Button. ಬೆಟರ್ ಅಂತ ಅನಿಸುತ್ತೆ, ಆದರೆ ಬೇಡ. ಯಾಕೆ Button. ಸುಮ್ಮನೆ. ಎಸ್ ಎಕ್ಸ್ಪೋರ್ಟ್ ಆಗ್ತಿದೆ, ಲೋಡ್ ಆಗಲಿ. ಚೆನ್ನಾಗಿದೆ, ಒಂಥರ ಆ್ಯಪ್ ಇದು. ನೀವು ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೇಳಿದ್ರೆ ನೀವು ಕೂಡ ಅರ್ಥ ಮಾಡ್ಕೋತೀರಾ. ಪೂರ್ತಿ ತೀರ್ಸೋಕ್ಕೋದ್ರೆ ಇಲ್ಲಿ ಅಡ್ವರ್ಟೈಜು ಸ್ವಲ್ಪ ಟೈಮ್ ತಗೊಂಡಿದೆ, ಅದಕ್ಕೋಸ್ಕರ. ಏನಾದ್ರು ಎಸ್ ಎಕ್ಸ್ಪೋರ್ಟ್ ಆಗಿದೆ. ಹ್ಯಾಶ್ಟ್ಯಾಗ್ ಓಕೆ. If photo preview successfully saved the gallery, share to paste pound mask to get more likes and reels you may like. ಎಸ್ ಸೇವ್ ಆಗಿದೆ. ಇವಾಗ ಫೈಲ್ ಮ್ಯಾನೇಜರ್ಗೆ ಹೋಗೋಣ. Home button. Home screen page 1 of 1. My files. ಎಸ್ ಇದಕ್ಕೆ ಹೋಗಿದ್ದೀನಿ. My files. 3 new files added recently. New notification. Heading. Just now. Mask underscore video underscore 1740147063962.mp4. 1 of 3. And list. 3 items. ಎಸ್ ಇವಾಗ ಇಲ್ಲಿ ಪಿಕ್ಸಿಬಾಟಿಂದ ನೋಡೋಣ ವಿಡಿಯೋ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಓಕೆ ಇಲ್ಲಿ ಶೇರ್ ಮಾಡ್ತೀನಿ. Share button. Yes. Navigate up button. Share. Pixibot. YouTube. WhatsApp. Pixibot. Yes. Pixibot. ಇದರಿಂದ ಡಿಸ್ಕ್ರಿಪ್ಷನ್ ಮಾಡಿಸೋದಕ್ಕೆ ತುಂಬಾ ಚೆನ್ನಾಗಿದೆ ಆ್ಯಪ್. ಮಾತ್ರ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಏನಿದೆ ಇದರಲ್ಲಿ ಅಂತ ನೋಡೋಣ. ಪ್ರೊಸೆಸಿಂಗ್ ಆಗಲಿ. Let's take a look at this video. You're looking at a lovely image featuring an artistic depiction of a young Krishna set against a blurred backdrop of a lush landscape with trees and water. Krishna is adorned with traditional jewelry and flowers, including a peacock feather in his hair, and he is framed by a circular border of sunflowers. We see that a smaller framed image of Krishna and Radha dancing is within the sunflower border. The overall scene is embellished with sparkling effects. At the top left, there's a logo that says Mastap. The music playing includes chanting that we can hear clearly. ಎಸ್ ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಎಡಿಟ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಭೇಟಿ ಆಗ್ತಿರೋಣ.